ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 100 ಡೇಸ್ ಮಿನಿ ಬ್ಲಾಗ್ ಚಾನಲಲ್ಲಿ ಇದು ನನ್ನ 7th ಮಿನಿ ಬ್ಲಾಗ್ ಆಗಿರುತ್ತೆ. ಹಾಗೆ ಇದು ವರಲಕ್ಷ್ಮಿ ಹಬ್ಬದ ಮಿನಿ ಬ್ಲಾಗ್ ಕೂಡ ಇದಾಗಿರುತ್ತೆ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಹಾಗೆ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಪಾಪು ಕೂಡ ಇನ್ನೂ ಮಲ್ಕೊಂಡಿದ್ದ, ಅವನು ಕೂಡ ಇದ್ದಾದಮೇಲೆ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ಬಂದಿದ್ದೀನಿ. ಪೂಜೆ ಮಾಡ್ತಾ ಇದ್ನಲ್ವ, ಹಾಗಾಗಿ ಅವನಿಗೆ ಹಾಗೆ ಹಾಲು ಕುಡಿಸ್ಬಿಟ್ಟು ಒಂದು 10 ನಿಮಿಷ ಅವನ್ನ ಆಟಾಡಿಸ್ತಾ ಇದ್ದೆ. ಅವನ್ನ ಆಟಾಡ ನಂತರ ನಾನು ಅವನಿಗೆ ಬಟ್ಟೆ ಹಾಕಬೇಕು. ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಳೋದ್ರಿಂದ ಬೆಳಗ್ಗೆ ಪ್ರಸಾದಕ್ಕೂ ಕೂಡ ಬೇಗ ಆಗುತ್ತೆ ಅಂತ ಅವನಿಗೂ ಕೂಡ ಸ್ನಾನ ಮಾಡಿಸಿ ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀನಿ. ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ನಮ್ಮ ಮನೆಗೆ ವರಲಕ್ಷ್ಮಿ ಹಬ್ಬ ಮಾಡ್ತಿಲ್ಲ, ಸಿಂಪಲ್ಲಾಗಿ ಹಾಗೆ ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡೆ. ಇನ್ನೇನು ಪಾಪು ಕೂಡ ಬಟ್ಟೆ ಹಾಕಿ ರೆಡಿ ಮಾಡಾದಮೇಲೆ ಪ್ರಸಾದಕ್ಕೆ ಅಥವಾ ಎಡೆಗೆ ಅಂತ ರೆಡಿ ಮಾಡ್ಕೋಬೇಕು. ಅವ್ರ ಪಪ್ಪ ಕೂಡ ಇವತ್ತು ಡ್ಯೂಟಿ ರಜೆ ಹಾಕಿದ್ರಲ್ವ, ಅವ್ರ ಪಪ್ಪ ಹತ್ರ ಬಿಟ್ಬಿಟ್ಟು ಅವನ್ನ ನಾನು ಅವನಿಗೆ ಅಂತೇಳಿ ಬಟ್ಟೆ ಹಾಕೋಣ ಅಂತ ರೆಡಿ ಮಾಡ್ತಿದ್ದೆ. ಅವನು ಅಷ್ಟೇ ಕೆಲವು ಟೈಮ್ ತುಂಬ ಆಟ ಮಾಡ್ತಾನೆ, ಕೆಲವು ಟೈಮ್ ಸುಮ್ಮನೆ ಕೂಡ ಇರ್ತಾನೆ. ಅವನಿಗೆ ಬೇಗ ರೆಡಿ ಮಾಡಿದರೆ ನಾನು ಬೇಗ ಪ್ರಸಾದ ಕೂಡ ಮಾಡ್ಕೊಬೋದು ಅಂತೇಳಿ ಅವ್ನು ಬೇಗ ರೆಡಿ ಮಾಡ್ತಿದ್ದೆ. ಆದರೆ ತುಂಬ ಕೆಲವು ಸರಿ ಬಟ್ಟೆ ಹಾಕಿಸ್ಕೊಳಕ್ಕೆ ಹಠ ಮಾಡ್ತಾನೆ. ಯಾವ ಥರ ಕ್ರೀಮು ಹಚ್ಬೇಡ ಅಂತ ಕೂಡ ಹಠ ಮಾಡ್ತಿದ್ದ. ಅವನ್ನ ಸಮಾಧಾನ ಮಾಡ್ಕೊಳ್ತಾನೆ. ಕ್ರೀಮ್ ಕೂಡ ಹಚ್ಬಿಟ್ಟು ಮುಗಿಸಿ ಕೆಳಗಡೆ ಅಕ್ಕರ ಮನೆಗೆ ಕೂಡ ಅವ್ನು ಕೂಡ ರೆಡಿ ಮಾಡಿಬಿಟ್ಟು ಕೆಳಗಡೆ ಅಕ್ಕರ ಮನೆಗೆ ಹೋಗಿದ್ದೆ. ಅಕ್ಕ ಹೋಳಿಗೆ ತಡ್ತಾ ಇದ್ಲು, ಅಂದರೆ ಒಬ್ಬಟ್ಟು ಮಾಡ್ತಾಯಿದ್ಲಲ್ವ, ನಾನು ಕೂಡ ಒಂದೆರಡು ಒಬ್ಬಟ್ಟು ಮಾಡಿಬಿಟ್ಟು ರಿಟರ್ನ್ ಬಂದು ನಾನು ಕೂಡ ಎಡೆಗೆ ಅಂತೇಳಿ ಸಿಂಪಲ್ಲಾಗಿ ಎಡೆಗೆ ಅಂತೇಳಿ ಹೆಸರುಬೇಳೆ ಪಾಯಸ ಮಾಡಿ, ಟೊಮೆಟೊ ಹಣ್ಣು ತಿಳಿ ಸಾಂಬಾರು, ಅನ್ನ ಹಾಗೆ ಬೋಂಡ ಕೂಡ ಮಾಡ್ಕೊಳ್ತಾ ಇದ್ದೆ ಎಡೆಗೆ ಅಂತೇಳಿ. ಇದೆಲ್ಲ ಮಾಡಿ ಮುಗಿಸೋಷ್ಟ್ರಲ್ಲಿ ಪಾಪು ಕೂಡ ಸ್ವಲ್ಪ ನಿದ್ದೆ ಬಂತು. ಅವನು ಫೀಡ್ ಮಾಡಿ ಮಲಗಿಸ್ಬಿಟ್ಟು ಬಂದು ದೇವರಿಗೆ ಎಡೆ ಕೂಡ ಮುಗಿಸ್ಕೊಂಡೆ. ಹಾಗೆ ಸಂಜೆ ಅರ್ಶನಕ್ಕೆ ಅಂತ ಕೂಡ ಕೆಳಗಡೆ ಮಕ್ಕಾಗಿ ಓನರ್ ಮನೆಯವ್ರು ಕೂಡ ಕರೆದಿದ್ರು, ಅಲ್ಲಿ ಕೂಡ ಹೋಗ್ಬಿಟ್ಟು ಬಂದೆ. ತುಂಬ ಚೆನ್ನಾಗಿ ದೇವಿಗೆ ಅಲಂಕಾರ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು.